ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರದ ಕೈಗಾರಿಕಾ ಸಚಿವರ ಜೊತೆಯಲ್ಲಿ ಒಂದು ಸಭೆ ಏನಾಗಿದೆ, ರಾಜ್ಯದಲ್ಲಿ ಇವತ್ತು ನಮ್ಮ ಒಂದು ಕೇಂದ್ರ ಸರ್ಕಾರದ ಜೊತೆಗೂಡಿ ಕೆಲವು ಯೋಜನೆಗಳನ್ನು ತರಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿ ನನ್ನ ಒಂದು ಜವಾಬ್ದಾರಿ ಏನಿದೆ. ಆ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಮೊನ್ನೆ ದಿನ ನಾನು ಸಚಿವರಿಗೆ ದೂರವಾಣಿ ಕರೆ ಮುಖಾಂತರ ಒಂದು ಸಭೆ ಕರೆಯತಕ್ಕಂಥದ್ದಕ್ಕೆ ಮನವಿ ಮಾಡಿದ್ದೆ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆ ಏರ್ಪಾಡಾದಂಥದ್ದು. ಈ ಸಭೆಯಲ್ಲಿ ರಾಜ್ಯ ಸರ್ಕಾರದ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ವಿಶೇಷವಾಗಿ ನಾನೇನು ನಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ARA ಅಂತಕ್ಕಂಥ ಟೆಸ್ಟಿಂಗ್ ಸೆಂಟರ್ನ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವೇನು ತೀರ್ಮಾನ ಮಾಡಿದ್ದೇವೆ. ಇವತ್ತು ಈ ಟೆಸ್ಟಿಂಗ್ ಸೆಂಟರ್ಗಳಿರ್ತಕ್ಕಂಥದ್ದು ದೇಶದಲ್ಲಿ 4 ಭಾಗದಲ್ಲಿ. ಆ 4 ಭಾಗಗಳು ಪೂನಾ, ಚೆನ್ನೈ, ಭೋಪಾಲ್ ಹಾಗೂ ಡೆಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ನಾವು ಈ ಒಂದು ಟೆಸ್ಟಿಂಗ್ ಸೆಂಟರ್ನೇನು ತರಬೇಕು ಅಂತ ಇದ್ದೇವೆ. ಇದು ಭಾಳ ದೊಡ್ಡ ಮಟ್ಟದ ಹೈಟೆಕ್ನ ಟೆಸ್ಟಿಂಗ್ ಏಜೆನ್ಸಿ. ಇದು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಟೆಸ್ಟಿಂಗ್ ಏಜೆನ್ಸಿನ ತರಬೇಕು ಅನ್ನೋದು ನನ್ನ ಉದ್ದೇಶ ಏನಿದೆ, ನಮ್ಮ ಇಲಾಖೆಯ ಉದ್ದೇಶ ಏನಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಸಹಕಾರ, ಅವರಿಂದ ಪಡೆದಿರ್ತಕ್ಕಂಥ ಒಂದು ಒಪ್ಪಿಗೆಯಿಂದ ರಾಜ್ಯಕ್ಕೆ ಸುಮಾರು ಮೊದಲನೇ ಹಂತದಲ್ಲಿ 750 ಕೋಟಿ ವೆಚ್ಚದಲ್ಲಿ ಈ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಇಟ್ಕೊಂಡಿದ್ದೇವೆ. ಈ ಟೆಸ್ಟಿಂಗ್ ಸೆಂಟ್ರು ಬರೋದರಿಂದ ಹಲವಾರು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ತಯಾರು ಮಾಡ್ತಕ್ಕಂಥವ್ರು ಮತ್ತು ಹಲವಾರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ, ಆಟೋಮೊಬೈಲ್ ಸೆಕ್ಟರ್ನಲ್ಲಿ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗಳು ಅವರು ತಯಾರು ಮಾಡಿರ್ತಕ್ಕಂಥದ್ದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಏನೋ ಒಂದು ಪ್ರತೀತಿ ಇದೆ, ಅಲ್ಲಿಂದ ಸರ್ಟಿಫಿಕೇಟ್ ಪಡಿಬೇಕು. ಆ ಹಿನ್ನೆಲೆಯಲ್ಲಿ ಈ ಒಂದು ARAಯನ್ನು ನಾವು ಸ್ಥಾಪನೆ ಮಾಡ್ತಕ್ಕಂಥ ಭಾಗದ ಸುತ್ತಮುತ್ತ ಒಂದು 500ರಿಂದ 1000 ಎಕರೆವರೆಗೂ ಲ್ಯಾಂಡನ್ನು ನಾವು ಪಡೆದ್ರೆ ಸುಮಾರು 20-25 ಸಾವಿರ ಯುವಕರಿಗೆ ಉದ್ಯೋಗ ದೊರಕತಕ್ಕಂಥದ್ದು. ಇದು ಏನೋ ಒಂದು ಸಣ್ಣದಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ, ಆ ಒಂದು ರಾಜಕಾರಣ ನಾನು ಈ ಒಂದು ವಿಷಯಕ್ಕೆ ತರಲಿಕ್ಕೆ ಹೋಗಲ್ಲ. ಈಗ ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ, ಯಾರ್ಯಾರು ಎಷ್ಟರ ಮಟ್ಟಿಗೆ ಭಾಳ ಹೃದಯದಿಂದ ನಮಗೊಂದು ಮಂಡ್ಯಗೆ ಅನುಕೂಲ ಆಗ್ತಕ್ಕಂಥ ಕಾರ್ಖಾನೆ ಬರಬೇಕು ಅಂತಕ್ಕಂಥದ್ದು ಅವರ ಹೃದಯದಲ್ಲಿ ಯಾರ್ಯಾರಲ್ಲಿ ಏನೇನಿದೆ ಅನ್ನೋದು ಗೊತ್ತು ನನಗೆ. ಆ ಹೇಳಿಕೆಗಳನ್ನೆಲ್ಲ ಗಮನಿಸಿದ್ದೇನೆ. ಆದರೆ ನಾನು ಸಣ್ಣತನಕ್ಕೆ ಇಳಿಯೋಕ್ಕೆ ಹೋಗಲ್ಲ. ಇವತ್ತು ನಮ್ಮ ಮಂತ್ರಿಗಳು ಸಹ ಬೆಂಗಳೂರು ಸುತ್ತಮುತ್ತವೇ ಮಾಡಿದ್ರು ಒಳ್ಳೇದಲ್ವ ಅಂತಕ್ಕಂಥದ್ದನ್ನು ಅವರು ಏನು ಹಲವಾರು ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಭಾವನೆಗಳಿದೆ ಅಂತಕ್ಕಂಥದ್ದನ್ನು ಅವರು ಪ್ರಸ್ತಾಪ ಮಾಡಿದ್ರು. ನಾನು ಅವರಲ್ಲಿ ಮನವಿ ಮಾಡಿದ್ದೇನೆ. ಬೆಂಗಳೂರು ಸುತ್ತಮುತ್ತ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಯಾವೊಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಬೆಳೆದಿದೆ. ಇವತ್ತು ನಾನು ಕರ್ನಾಟಕಕ್ಕೆ ಈ ಒಂದು ARA ಸಂಸ್ಥೆಯ ಮುಖಾಂತರ ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ನನ್ನನ್ನು ಗೆಲ್ಲಿಸಿರ್ತಕ್ಕಂಥ ಒಂದು ಮಂಡ್ಯ ಜಿಲ್ಲೆಯ ಜನತೆಯ ಋಣ ತೀರಿಸ್ಬೇಕು. ನನಗೆ ಇಡೀ ಕರ್ನಾಟಕ ಒಂದೇ. ನಾನು ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡ್ತೇನೆ. ನಾನಿವತ್ತು ಮಂತ್ರಿಗಳಿಗೂ ಹೇಳಿದ್ದೇನೆ, ನೀವು ಸಹಕಾರ ಕೊಡಿ. ಇವತ್ತು ರಾಜ್ಯದ
ಎಲ್ಲ ಪ್ರದೇಶದಲ್ಲೂ ಕೈಗಾರಿಕೆಗಳನ್ನು ತರ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿದ್ದೇನೆ. ಇದನ್ನು ಮಂತ್ರಿಗಳಿಗೂ ನಾನು ಮನವಿ ಮಾಡಿದ್ದೇನೆ. ಯಾರೂ ಅನ್ಯತಾ ಭಾವಿಸೋದು ಬೇಕಾಗಿಲ್ಲ. ಇದರಲ್ಲಿ ಇಲ್ಲಿ 2-3 ಜಾಗಗಳನ್ನು ನೋಡಿದ್ದೇವೆ. ಆ 2-3 ಜಾಗಗಳನ್ನೇನು ನೋಡಿದ್ದೇವೆ, ಅಲ್ಲಿ ಕೆಲವು ಲಿಮಿಟೆಡ್ ಲ್ಯಾಂಡ್ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾನು ಇದಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಸುಮ್ಮನೆ ಯಾರಿಗೋ ಖುಷಿ ಕೊಡಲಿಕ್ಕೆ ಮೆಚ್ಚಿಸ್ಲಿಕ್ಕಾಗಿ ಕೈ ಹಾಕಿರ್ತಕ್ಕಂಥದ್ದಲ್ಲ. ಇದು ಮುಂದಿನ ದಿನಗಳಲ್ಲಿ ಹಲವಾರು ನೂರಾರು ವರ್ಷಗಳು ಒಂದು ಬಡ ಕುಟುಂಬಗಳ ವಿದ್ಯಾವಂತ ಯುವಕರಿಗೆ ಒಂದು ಬದುಕಿಗೆ ದಾರಿ ಆಗಬೇಕು. ನನಗೆ ಆ ದೃಷ್ಟಿಯಿಂದ ಇದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಇವತ್ತು ನಾವು ಈಗಾಗಲೇ 500 ಎಕರೆಯ ಒಂದು ಪ್ರದೇಶ ಎಲ್ಲಿ ಸಿಗಬಹುದು, ಮೂಲಭೂತ ಸೌಕರ್ಯಗಳು ಎಲ್ಲಿ ದೊರಕಬಹುದು, ಕೊಡಲಿಕ್ಕೆ ಸಾಧ್ಯ, ಇದು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಇನ್ನೊಂದು ವಾರದಲ್ಲಿ, ಯಾಕೆಂದರೆ ಈ ತಿಂಗಳು 30ನೇ ತಾರೀಕಿನ ಒಳಗೆ ಜಾಗದ ಸಮಸ್ಯೆ ನನಗೆ ಬಗೆಹರಿಬೇಕು. ಮೇ ತಿಂಗಳಿನಲ್ಲಿ ಫೌಂಡೇಶನ್ ಹಾಕಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಕೇಂದ್ರದ ಕ್ಯಾಬಿನೆಟ್ನಲ್ಲೂ ಅಪ್ರೂವಲ್ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ರೀತಿಯ ನಮ್ಮ ಇಲಾಖೆಯಿಂದ ಸಿದ್ಧತೆಗಳನ್ನೇನು ಮಾಡಿ ಇನ್ನೊಂದು 8 ದಿವಸದಲ್ಲಿ ಇವತ್ತು ಆ ಒಂದು ಒಪ್ಪಿಗೆಯನ್ನು ಪಡೆಯತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ. ನನಗೆ ಮೊದಲನೆಯ ಆದ್ಯತೆ ಇವತ್ತು ಮಂಡ್ಯದಲ್ಲಿ ಆ ಜನತೆ ಹೋದಂಥ ಪ್ರತಿಯೊಂದು ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಇಲ್ಲ ನಾವೇನೋ ನಿರೀಕ್ಷೆ ಇಟ್ಟಿದ್ದು ಒಂದು ಕಾರ್ಖಾನೆ ಬೇಕು ನಮಗೆ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ಏನು ಹೇಳ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಈ ಕಾರ್ಖಾನೆಯನ್ನು ಈ ಒಂದು ಟೆಸ್ಟಿಂಗ್ ಸೆಂಟರ್ ಅಲ್ಲಿ ತರ್ತಿರ್ತಕ್ಕಂಥ ಉದ್ದೇಶ ಇದು. ನಾನು ಒಂದು ಭಾಗವನ್ನು ಸಲಹೆ ಕೊಟ್ಟಿದ್ದೇನೆ ಒಂದು ಭಾಗದ ಲ್ಯಾಂಡಿನ ವಿಷಯದಲ್ಲಿ. ಆ ಭಾಗದಲ್ಲಿ ನಮ್ಮ ರೈತರುಗಳು ಸಹಕಾರ ಕೊಡ್ತಕ್ಕಂಥದ್ದು ಒಂದು ಭಾಗ, ಅದರ ಜೊತೆಗೆ ಸರ್ಕಾರಿ ಭೂಮಿ ಇರ್ತಕ್ಕಂಥದ್ದು ಒಂದು 500 ಎಕರೆ ಸರ್ಕಾರಿ ಭೂಮಿನೇ ಇದೆ. ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆ ಸರ್ಕಾರಿ ಭೂಮಿನಲ್ಲಿ ಯಾರಾದರೂ ಯಾವುದೇ ರೀತಿಯ ದಾಖಲೆಗಳಿದೆ, ಏನಾದರೂ ಸಣ್ಣ ಪುಟ್ಟ ಕೃಷಿ ಕೆಲಸ ಮಾಡ್ತಾ ಇದ್ದರೆ ಅವ್ರಿಗೂ ಸಹ ಸರ್ಕಾರದಲ್ಲಿ ಈಗ ಒಂದು ಎಕ್ಸ್ಗ್ರೇಷಿಯಾ ಕೊಡ್ತಕ್ಕಂಥದ್ದು ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಅನುಕೂಲ, ಯಾಕೆಂದರೆ ಯಾರೂ ಗಾಬರಿ ಆಗಬೇಕಾಗಿಲ್ಲ. ಆ ಒಂದು ಸರ್ಕಾರಿ ಭೂಮಿ ಒಳಗೆ ಅವರೇನಾದರೂ ಕೃಷಿ ಮಾಡ್ತಾ ಇದ್ದರೆ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಅವ್ರಿಗೂ ಬದುಕಲಿಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥದ್ದಕ್ಕೂ ಇವತ್ತು ಚರ್ಚೆ ಮಾಡಿದ್ದೇವೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಕನಿಷ್ಠ ಒಂದು 500,000 ಎಕರೆ ನಾವು ಗುರುತಿಸೋದ್ರೆ, ಐಡೆಂಟಿಫೈ ಮಾಡಿದ್ರೆ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಟೌನ್ಶಿಪ್ ಬೆಳೀತದೆ. ಟೌನ್ಶಿಪ್ ಅಷ್ಟೇ ಅಲ್ಲ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಒಂದು ದೊಡ್ಡ ಹಬ್ಬ ಆಗುತ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಮಂತ್ರಿಗಳ ಜೊತೆ ಮಾತಾಡಿದ್ದೇನೆ, ಮಂತ್ರಿಗಳಿಗೆ ಅಭಿನಂದಿಸ್ತೀನಿ. ಅವರು ಎಲ್ಲ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ನಾನು ಕೋಆಪ್ರೇಷನ್ ಕೊಡ್ತೀನಿ ಅಂತಕ್ಕಂಥದ್ದನ್ನು ಮಂತ್ರಿಗಳು ಸಹ ಹೇಳಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಸಹ ಬಜೆಟಲ್ಲಿ 100 ಎಕರೆ ಭೂಮಿಯನ್ನು ಮಂಡ್ಯದಲ್ಲಿ ನಾವು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅಂತಕ್ಕಂಥ ಅವರು ಸಹ ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಇದನ್ನು ಸರಿಯಾದ ರೀತಿ ಸದುಪಯೋಗ ಪಡಿಸ್ಕೊಂಡ್ರೆ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ನ ತರಲಿಕ್ಕೆ ಸಾಧ್ಯ ಇದೆ.